ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆ ಅಧ್ಯಾಯ 28. ಈ ಇಂದಿನ ಅಧ್ಯಾಯ 27ರಲ್ಲಿ ಇಬ್ಬರು ವೇದವಿದರು ಗುರುಗಳಿಗೆ ವಾದಗಳನ್ನು ಮಂಡಿಸಬೇಕೆಂದು ಹಠ ಹಿಡಿದಾಗ ಗುರುಗಳು ಅವರಿಗೆ ಪಾಠ ಕಲಿಸಲು ಒಬ್ಬ ಕೀಳು ಜಾತಿಯವನನ್ನ ಕರೆದು ಅವನ ಹಿಂದಿನ ಜನ್ಮಗಳ ಸ್ಮೃತಿಯುಂಟಾಗುವಂತೆ ಮಾಡಿ ಆ ಇಬ್ಬರು ಕುಪಂಡಿತರಿಗೆ ಬುದ್ಧಿಯನ್ನ ಕಲಿಸಿ ಮುಂದೆ ಆ ಕೀಳು ಜಾತಿಯವನಿಗೆ ತನ್ನ ಹಿಂದಿನ ಜನ್ಮದ ಸ್ಮೃತಿಯುಂಟಾಗಿ ತಾನು ಬ್ರಾಹ್ಮಣನೆಂದು ತಿಳಿದು ಅವನು ಕೇಳಿದ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಗುರುಗಳು ಉತ್ತರವನ್ನ ನೀಡುತ್ತಾರೆ. ಬುದ್ಧಯೋಗಿ ಮುಂದುವರೆಸಿ ಹೀಗೆ ಹೇಳುತ್ತಾರೆ. ಶ್ರೀ ಗುರುವು ಆ ಚಾಂಡಾಳನಿಗೆ, ಮಗು, ಯಾವ ಪಾಪಗಳಿಂದ ಎಂತಹ ಅಧೋಗತಿ ಉಂಟಾಗುತ್ತದೆ ಹೇಳುತ್ತೇನೆ ಕೇಳು. ಆಚಾರ ಪಾಲಿಸಿದ ವಿಪ್ರ ಹೀನ ಜಾತಿಯಲ್ಲಿ ಹುಟ್ಟುತ್ತಾನೆ. ತಾಯಿ ತಂದೆಯರನ್ನ, ಗುರುಗಳನ್ನ, ಕುಲಸ್ತ್ರೀಯರನ್ನ, ಕುಲದೇವತೆಗಳನ್ನ, ಸತ್ಯವನ್ನ, ಅಹಿಂಸೆಯನ್ನ ಬಿಟ್ಟವರು, ಕನ್ಯಾಶುಲ್ಕ ತೆಗೆದುಕೊಳ್ಳುವವರು, ಅನಾಚಾರಿಗಳ ಸಾಂಗತ್ಯ ಮಾಡುವವರು, ತಾಯಿ ತಂದೆಯರಿಂದ ಮಕ್ಕಳನ್ನ, ಹಸು ಕರಗಳನ್ನ ದೂರ ಮಾಡಿದವರು, ಭಗವಂತನಿಗೆ ಅರ್ಪಣೆ ಮಾಡದೆ ಆಹಾರ ತೆಗೆದುಕೊಳ್ಳುವವರು, ಅತಿಥಿ ಸೇವೆಯನ್ನ ಮಾಡದವರು, ಸದ್ಬ್ರಾಹ್ಮಣರನ್ನ ದೂಷಿಸಿ ಅಯೋಗ್ಯರನ್ನ ಗೌರವಿಸುವವರು, ಇತರರ ಭೂಮಿಯನ್ನ ಅಪಹರಿಸಿ ತಮ್ಮ ಗುರುಗಳನ್ನ, ಯಜಮಾನರನ್ನ ದ್ವೇಷಿಸುವವರು, ನಂಬಿಕೆ ದ್ರೋಹವನ್ನ ಮಾಡುವವರು, ಗಂಗಾದಿ ತೀರ್ಥಗಳನ್ನ ನಿಂದಿಸುವವರು, ಶ್ರಾದ್ದಾದಿ ಕರ್ಮಗಳನ್ನ ಮಾಡದವರು, ಶಾಸ್ತ್ರ ತಿಳಿಯದೆ ವೈದ್ಯನ ಕೆಲಸ ಮಾಡುವವರು, ಶುದ್ಧವಾದ ವೇದ ಮಾರ್ಗವನ್ನ ಬಿಟ್ಟು ಮಂತ್ರಪ್ರಯೋಗ ಮಾಡುವವರು, ಗುರುವೆಂದರೆ ಮಾನವ ಮಾತ್ರನೇ ಎಂದು ಹೇಳಿ ಅವರ ತಪ್ಪುಗಳನ್ನ ಎಣಿಸುವವನು, ಗುರುನಿಂದೆ ಕೇಳಿ ಸಂತೋಷ ಪಡುವವರು, ಶಿವಕೇಶವರು ಬೇರೆ ಎನ್ನುವ ಭೇದದಿಂದ ದೇವತೆಗಳನ್ನ ನಿಂದಿಸುವವರು, ಸ್ವಧರ್ಮವನ್ನ ಬಿಟ್ಟು ಪರಧರ್ಮವನ್ನ ಹಿಡಿಯುವವರು, ಅನರ್ಹರಿಂದ ಮಂತ್ರ ಉಪದೇಶವನ್ನ ಪಡೆಯುವವರು, ಇವರಿಗೆ ಚಾಂಡಾಳ ಜನ್ಮ ಬರುತ್ತದೆ. ಗುರುವನ್ನ, ಕುಟುಂಬವನ್ನ ಬಿಟ್ಟವರಿಗೆ ಘೋರವಾದ ವ್ಯಾಧಿಗಳು ಉಂಟಾಗುತ್ತವೆ. ಇತರರ ರಹಸ್ಯಗಳನ್ನ, ಪಾಪಗಳನ್ನ ಬಯಲಿಗೆಳೆದು ಹರಡುವವರಿಗೆ ಜನ್ಮಾಂತರದಲ್ಲಿ ಹೃದಯ ರೋಗ ಬರುತ್ತದೆ. ಗರ್ಭಸ್ರಾವ ಮಾಡಿಸಿಕೊಂಡ ಸ್ತ್ರೀ ಮರುಜನ್ಮದಲ್ಲಿ ಬಂಜೆಯಾಗುತ್ತಾಳೆ. ಇಲ್ಲದಿದ್ದರೆ ಆಕೆಗೆ ಹುಟ್ಟಿದ ಮಕ್ಕಳೆಲ್ಲವೂ ಸಾಯುತ್ತಿರುತ್ತಾರೆ. ಧರ್ಮ, ಶಾಸ್ತ್ರ, ಪುರಾಣಗಳನ್ನ ಕೇಳದವರು ಕುರುಡ, ಕಿವುಡರಾಗುತ್ತಾರೆ. ಪತಿತರ ಸ್ನೇಹ ಮಾಡಿದ ಸ್ತ್ರೀ ಗದ್ದೆಯಾಗುತ್ತಾಳೆ. ಬ್ರಹ್ಮ ಹತ್ಯೆಯಿಂದ ಕ್ಷಯರೋಗವು, ಧರ್ಮ ವಿರುದ್ಧವಾದ ರತಿಯಿಂದ ಕುಷ್ಠರೋಗವು, ನಂಬಿಕೆ ದ್ರೋಹದಿಂದ ಅನ್ನದ್ವೇಷ, ಅಜೀರ್ಣಗಳುಂಟಾಗುತ್ತವೆ. ಇತರರ ಸೇವಕರ ಮನಸ್ಸು ಕೆಡಿಸಿ ತಮ್ಮ ಸೇವೆಯನ್ನ ಮಾಡಿಸಿಕೊಳ್ಳುವವರಿಗೆ ಸೆರೆಮನೆ ಪ್ರಾಪ್ತಿಯಾಗುತ್ತದೆ. ಪುಣ್ಯ ಕರ್ಮವನ್ನ ನಂಬದವರು, ಅಂತಹವರ ಮಾತುಗಳನ್ನ ನಂಬಿದವರು, ಪ್ರಜಾಹಿತಕರವಾದ ಕೆರೆ, ಬಾವಿ, ತೋಟ, ದಾರಿ, ಯಜ್ಞಗಳನ್ನ ಧ್ವಂಸ ಮಾಡುವವರು, ಏಕಾದಶಿ ಮುಂತಾದ ವ್ರತಗಳಲ್ಲಿ ಹಗಲು ಉಣ್ಣುವವರು, ದಾನ ಕೊಟ್ಟು ಅದನ್ನ ಮತ್ತೆ ಸ್ವೀಕರಿಸುವವರು, ಕೊಟ್ಟ ಮಾತು ತಪ್ಪುವವರು, ಪರಧರ್ಮವನ್ನ ಅನುಷ್ಠಾನ ಮಾಡುವವರು, ತಮ್ಮ ಪುಣ್ಯಗಳನ್ನ ಇತರರ ಪಾಪಗಳನ್ನ ದೊಡ್ಡು ಮಾಡಿ ಹೇಳಿಕೊಳ್ಳುವವರು, ಡಾಂಬಿಕ, ದುಸ್ಸಂಗಿ, ಯಂತ್ರ ಮಂತ್ರಗಳಿಂದ ಇತರರನ್ನ ಸಾಯಿಸುವವರು, ಕರ್ಮ ಭ್ರಷ್ಟ, ಬೇರೆಯವರಿಗೆ ಸಂತಾಪ ಉಂಟು ಮಾಡುವವರು, ಮರಣಿಸಿದ ಮೇಲೆ ಯಮಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಶಿಕ್ಷೆ ಅನುಭವಿಸಿ ನಂತರ ಚಾಂಡಾಳ ಯೋನಿಗಳಲ್ಲಿ ಜನ್ಮ ಪಡೆಯುತ್ತಾರೆ. ಇದನ್ನ ಕೇಳಿದ ನಾಮಧಾರಕ, ಸ್ವಾಮಿ, ನನಗೊಂದು ಸಂದೇಹವಿದೆ. ಆದರೆ ಕತೆಗೆ ಅಡ್ಡಿ ಉಂಟಾಗಬಹುದೆಂದು ಕೇಳಲು ಹಿಂತೆಗೆಯುತ್ತಿದ್ದೇನೆ ಎಂದ. ಸಿದ್ಧರು, ನೀನು ಕೇಳುವುದರಿಂದ ಉಂಟಾಗುವ ಅಡ್ಡಿಗಿಂತ ಮನಸ್ಸಿನಲ್ಲಿನ ಸಂದೇಹದಿಂದ ನಿನ್ನ ಶ್ರದ್ಧೆ ಹಾಳಾಗುವ ಪ್ರಮೋದ ದೊಡ್ಡದು. ಅದರಿಂದ ಸಂದೇಹ ನಿವೃತ್ತಿ ಮಾಡಿಕೊಳ್ಳುವುದೇ ಒಳ್ಳೆಯದು ಎಂದರು. ಆಗ ನಾಮಧಾರಕ, ಸ್ವಾಮಿ, ಮರಣಾನಂತರ ಪೂರ್ವ ಕರ್ಮ ಫಲವನ್ನ ಯಮಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಒಂದು ಸಲ ಅನುಭವಿಸಿದ ಮೇಲೆ ಮರು ಜನ್ಮದಲ್ಲಿ ಚಾಂಡಾಳ ಯೋನಿಯಲ್ಲಿ ಜನಿಸಿ ಮತ್ತೊಂದು ಸಲ ಅನುಭವಿಸುವುದು ಸಮಂಜಸವೇ ಎಂದು ಕೇಳುತ್ತಾನೆ. ಅದಕ್ಕೆ ಸಿದ್ಧರು ಹೀಗೆ ವಿವರಿಸುತ್ತಾರೆ. ಭೌತಿಕ ದೇಹ ಒಂದು ಪರಿಮಿತಿಯಲ್ಲಿ ಮಾತ್ರವೇ ಕಷ್ಟ ಸುಖಗಳನ್ನ ಅನುಭವಿಸಬಲ್ಲದು ಎನ್ನುತ್ತಾರೆ. ಭೌತಿಕ ದೇಹದಲ್ಲಿ ಅನುಭವಿಸಲಾಗದಂತಹ ಅಪಾರ ಕರ್ಮಫಲವನ್ನ ಪರಲೋಕದಲ್ಲಿ ಸೂಕ್ಷ್ಮವಾದ ಯಾತನಾ ಶರೀರದಲ್ಲಿ ಜೀವನು ಅನುಭವಿಸುತ್ತಾನೆ. ಭೌತಿಕ ಶರೀರದಲ್ಲಿ ಅನುಭವಿಸಬೇಕಾದಂತಹವನ್ನ ಮತ್ತೆ ಜನ್ಮ ತಳೆದು ಅನುಭವಿಸಬೇಕಾಗುತ್ತದೆ. ನಾಮಧಾರಕ,
ಯಾವ ಪಾಪಗಳಿಂದ ಎಂತಹ ಜನ್ಮ ಬರುತ್ತದೋ ಉದಾಹರಿಸಿ ಎಂದುದಕ್ಕೆ ಸಿದ್ಧರು ಹೀಗೆ ಹೇಳುತ್ತಾರೆ. ಏನು ಮಾಡಿದರೆ ಚಾಂಡಾಳ ಜನ್ಮ ಬರುತ್ತದೋ ಅದನ್ನ ಸ್ವಲ್ಪ ಹೇಳಿದೆ. ಅಷ್ಟೇ ಅಲ್ಲದೆ ಕ್ರೋಧ, ಶೂದ್ರ ಸ್ತ್ರೀಯರಲ್ಲಿ ಕಾಮಾಸಕ್ತಿ, ಎತ್ತು ಏರುವುದು, ಶುಂಠಿ ಎಲೆಗಳು ಮುಂತಾದ ರಸವಸ್ತುಗಳನ್ನ, ವೇದಗಳನ್ನ ಮಾರಾಟ ಮಾಡುವವರು, ಭಗವದರ್ಪಿತವಾದ ಹಸುವಿನ ಹಾಲು ಕುಡಿಯುವುದು, ನಿಷಿದ್ಧಾನ್ನ, ದುರ್ಮಾರ್ಗಿಗಳಿಂದ ದಾನ ಸ್ವೀಕಾರ, ಇತರರ ಜೀವನಾಧಾರವನ್ನು ಅಪಹರಿಸುವುದು, ಸಂಧ್ಯಾಕಾಲದಲ್ಲಿ ನಿದ್ರೆ ಮಾಡುವುದು ಬ್ರಾಹ್ಮಣನಿಗಾದರೂ ಮರುಜನ್ಮದಲ್ಲಿ ಚಾಂಡಾಳತ್ವವನ್ನು ಕೊಡುತ್ತದೆ. ಯವಲೋಕದಲ್ಲಿ ಅನುಭವಿಸುವ ಶಿಕ್ಷೆಗಳು 8,40,00,000. ಇದರಲ್ಲಿ ಮುಖ್ಯವಾದವು 21. ಪಾಪಿ ಮರಣಿಸಿದ ಕ್ಷಣವೇ ಯಮಭಟರು ಅವನ ಪ್ರಾಣಗಳನ್ನ ಯಾತನಾ ಶರೀರದಲ್ಲಿ ಬಂಧಿಸಿ ಕಾಲಿಡಲು ಸಾಧ್ಯವಾಗದಂತಹ ಭಯಂಕರ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅವನು ಹಸಿವು ಬಾಯಾರಿಕೆಗಳಿಂದ ನಡೆಯಲಾರದೆ ನಡೆಯುತ್ತಿರುತ್ತಾನೆ. ಯಮಭಟರು ಅವನನ್ನ ಭಯಪಡಿಸುತ್ತಾರೆ. ಅವನು ಮೂರ್ಛೆ ಹೋದರೆ ಅವನನ್ನೆಬ್ಬಿಸಿ ಕೀವು ರಕ್ತ ಪ್ರವಹಿಸುತ್ತಿರುವ ವೈತರಣಿ ನದಿಯಲ್ಲಿ ಮುಳುಗಿಸುತ್ತಾ ಎಳೆದುಕೊಂಡು ಹೋಗುತ್ತಾರೆ. ಹೀಗೆ ಯಮಲೋಕದಲ್ಲಿ ಶಿಕ್ಷೆಯನ್ನ ಅನುಭವಿಸಿದ ಮೇಲೆ ಅವನು ಭೂಮಿಯಲ್ಲಿ ಜನಿಸುತ್ತಾನೆ. ಇಲ್ಲದಿದ್ದರೆ ಹಿಂದಿನ ವಾಸನಾ ಬಲದಿಂದ ಭೂತವಾಗಿಯೋ ಪ್ರೇತವಾಗಿಯೋ ಶಿಕ್ಷೆಯನ್ನ ಅನುಭವಿಸುತ್ತಾನೆ. ಗುರುದ್ರೋಹಿ ವಿಪ್ರರನ್ನ ಪರಾಭವಗೊಳಿಸಿದವನು ಬ್ರಹ್ಮರಾಕ್ಷಸನಾಗುತ್ತಾನೆ. ಹೀನರ ಸೇವೆ ಮಾಡಿದವನು ಕತ್ತೆಯಾಗಿ, ಅತಿಥಿಗಳನ್ನ ಬಿಟ್ಟು ಊಟ ಮಾಡಿದವನು ಕೋಳಿಯಾಗಿ, ದ್ರವ್ಯಾಪಹಾರಿ ಒಂಟೆಯಾಗಿ, ಫಲಪತ್ರಾದಿಗಳನ್ನ ಕಳ್ಳತನ ಮಾಡಿದರೆ ಕೋತಿಯಾಗಿ, ಜೇನುತುಪ್ಪ ಕದ್ದರೆ ಪಕ್ಷಿಯಾಗಿ, ಮಾಂಸವನ್ನ ಅಪಹರಿಸಿದರೆ ಹದ್ದಾಗಿ, ಅನ್ನವನ್ನ ಅಪಹರಿಸಿದರೆ ಮಿಡತೆಯಾಗಿ, ನೀರನ್ನ ಅಪಹರಿಸಿದರೆ ಜಾತಕ ಪಕ್ಷಿಯಾಗಿ, ಧಾನ್ಯವನ್ನ ಅಪಹರಿಸಿದರೆ ಮಿಡತೆಯಾಗಿ, ವಿಷವನ್ನ ಅಪಹರಿಸಿದರೆ ಚೇಳಾಗಿಯೂ ಜನ್ಮ ಪಡೆಯುತ್ತಾರೆ. ಸ್ವರ್ಣವನ್ನ ಅಪಹರಿಸಿದವನು ಕ್ರಿಮಿಕೀಟಗಳಾಗಿಯೂ ಪಕ್ಷಿಯಾಗಿಯೂ ಹುಟ್ಟುತ್ತಾನೆ. ಹುಲ್ಲು ಕದ್ದರೆ ಪಶುವಾಗಿ, ಮಂತ್ರರಹಿತವಾಗಿ ಊಟ ಮಾಡಿದರೆ ಕಾಗೆಯಾಗಿ, ಮಿತ್ರದ್ರೋಹಿ ಹದ್ದಾಗಿ ಜನಿಸುತ್ತಾರೆ. ಬ್ರಹ್ಮ ಹಂತಕ ಕ್ಷಯರೋಗಿಯಾಗಿ, ಗ್ರಂಥಚೋರ ಕುರುಡನಾಗಿ, ಸಮಾಜದ ಹಣವನ್ನ ಕದಿಯುವವನು ಜೀವಕ್ಕೆ ಗಂಡಾಂತರವಿರುವ ರೋಗಿಯಾಗಿ, ಪರ ದ್ರವ್ಯಾಪಹಾರಿ ಸಂತಾನಹೀನನಾಗಿ, ವಸ್ತ್ರಚೋರ ಚರ್ಮ ರೋಗಿಯಾಗಿ, ಅಸತ್ಯವಾದಿ ಆಹಾರ ಕದಿಯುವವರು ಗುಲ್ಮ ರೋಗಿಗಳಾಗುತ್ತಾರೆ. ಎಣ್ಣೆ ಅಪಹರಿಸಿದರೆ ಸುಖ ರೋಗಗಳು, ವಿಶ್ವಾಸಘಾತಕನಿಗೆ ವಾಂತಿಗಳು, ದೇವ ಧನವನ್ನ ಅಪಹರಿಸಿದವನಿಗೆ ಪಾಂಡುರೋಗವು ಬರುತ್ತದೆ. ರೋಗಗಳೆಲ್ಲವೂ ಪಾಪ ಫಲಗಳೇ. ಪರಸ್ತ್ರೀ ಗಮನದಿಂದ 100 ಜನ್ಮಗಳು ನಾಯಿಯಾಗಿ ಹುಟ್ಟುತ್ತಾರೆ. ಪರಸ್ತ್ರೀ ಭಗದರ್ಶನದಿಂದ ಕುರುಡು, ಬಂಧು ಭಾರ್ಯಾ ಗಮನದಿಂದ ಕತ್ತೆ, ಹಾವು ಜನ್ಮಗಳು. ಪರಸ್ತ್ರೀ ಆಲಂಗನದಿಂದ ಹೃದಯ ರೋಗವು ಬರುತ್ತದೆ. ನಾಮಧಾರಕ ಶ್ರದ್ಧೆಯಿಂದ ಕೇಳಿ, ಸ್ವಾಮಿ, ಇದು ತಿಳಿದೋ ತಿಳಿದೆಯೋ ಪಾಪ ಮಾಡಿದರೆ ಅದನ್ನ ಕಳೆದುಕೊಳ್ಳುವ ಉಪಾಯವೇ ಇಲ್ಲವೇ ಎಂದು ಕೇಳಿದ. ಅದಕ್ಕೆ ಸಿದ್ಧರು, ತ್ರಿವಿಕ್ರಮ ಭಾರತಿಗೂ ಕೂಡ ಇಂತಹದೇ ಸಂದೇಹ ಉಂಟಾಗಿತ್ತು. ಆತ ಕೇಳಿದಾಗ ಶ್ರೀಗುರುವು ಹೀಗೆ ಹೇಳಿದರು: ಮಗು, ನಿಜವಾದ ಪಶ್ಚಾತ್ತಾಪವೇ ಎಲ್ಲದಕ್ಕೂ ಮೊದಲ ಮೆಟ್ಟಿಲು. ಅದರ ನಂತರ ಹಿಂದೆ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ತಪ್ಪನ್ನ ಸಭೆಯಲ್ಲಿ ಒಪ್ಪಿಕೊಂಡು ಸಭೆ ವಿಧಿಸಿದ ಶಿಕ್ಷೆಯನ್ನ ಅನುಭವಿಸಬೇಕು. ಸರಿಯಾದ ಕೃಚ್ಛಾದಿ ವ್ರತಗಳನ್ನು ಆಚರಿಸಿದರೆ ಪಾಪ ನಾಶವಾಗುತ್ತದೆ. ಹಾಗೆ ಮಾಡಲು ಶಕ್ತಿ ಇಲ್ಲದಿದ್ದರೆ ಗೋದಾನದಿಂದಾಗಲಿ ಇಲ್ಲವೇ ಗೋವಿನ ಬೆಲೆಯನ್ನ ದಾನ ಮಾಡುವುದರಿಂದಾಗಲಿ ಪಾಪ ಕಳೆಯುತ್ತದೆ. ದಶಸ್ನಾನಗಳು, 200 ಪ್ರಾಣಾಯಾಮಗಳು, ಸುವರ್ಣ ದಾನಗಳಿಂದ ಸ್ವಲ್ಪ ಪಾಪ ಕಳೆಯುತ್ತದೆ. ಸದ್ಗುರು ಸೇವೆಯಿಂದ ಮಾತ್ರವೇ ಮಹಾಪಾಪಗಳು ಕೂಡ ಮಾಯವಾಗುತ್ತವೆ. ಅದರಂತಹ ಸಾಧನೆ ಬೇರೊಂದಿಲ್ಲ. ಪ್ರಜಾಪತ್ಯ ಕೃಚ್ಛ ಎಂದರೆ ಮೊದಲ 3 ಹಗಲು, ನಂತರ 3 ರಾತ್ರಿ ಊಟ ಮಾಡಬೇಕು. ನಂತರ 3 ದಿನ ಆಯಾಚಿತವಾಗಿ ಬಂದದ್ದನ್ನ ಭಗವತ್ಪ್ರಸಾದವೆಂದು ತಿನ್ನುತ್ತಾ ಉಪವಾಸ ಮಾಡಬೇಕು. ಮತ್ತೆ 3 ದಿನ ಪೂರ್ತಿ ಉಪವಾಸ ಮಾಡಬೇಕು. 10,000 ಗಾಯತ್ರಿ ಜಪ, ಅದರಲ್ಲಿ 10ರಷ್ಟು ಗಾಯತ್ರಿ ಹೋಮ ಮಾಡಿ 12 ಜನ ಬ್ರಾಹ್ಮಣರಿಗೆ ಊಟ ಬಿಟ್ಟು ಗೋದಾನವಾಗಲಿ ಇಲ್ಲ ಗುಲಗಂಜಿಯಷ್ಟು ಸುವರ್ಣ ದಾನವನ್ನ ಮಾಡಬೇಕು.
ಶುಕ್ಲ ಪಾಡ್ಯಮೆಯಿಂದ ಒಂದು ತುತ್ತಿನೊಡನೆ ಮೊದಲು ಮಾಡಿ ಹುಣ್ಣಿಮೆಯವರೆಗೆ ದಿನಕ್ಕೊಂದು ತುತ್ತು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಪೂರ್ಣಿಮೆಯ ದಿನ 15 ತುತ್ತುಗಳನ್ನು ತಿಂದ ಮೇಲೆ ಮತ್ತೆ ದಿನಕ್ಕೊಂದು ತುತ್ತು ಕಡಿಮೆ ಮಾಡುತ್ತಾ ಅಮಾವಾಸ್ಯೆಯ ದಿನ ಉಪವಾಸ ಮಾಡಬೇಕು. ಹೀಗೆ ಚಂದ್ರಕಳೆಯನ್ನ ಅನುಸರಿಸಿ ಮಾಡುವುದು ಚಂದ್ರಯಾನ ವ್ರತ. ನಿಜವಾಗಿ ನೋಡಿದರೆ ಹಗಲು 12 ತುತ್ತು, ರಾತ್ರಿ 15 ತುತ್ತು ತೆಗೆದುಕೊಳ್ಳುವುದೇ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪವೇ ಊಟ, ಇಲ್ಲ ಹಾಲು ಮಾತ್ರವೇ ತಿಂಗಳು ಸೇವನೆ ಮಾಡಿದರೆ ಪಾಪ ಶುದ್ಧಿ ಉಂಟಾಗುತ್ತದೆ. ಬಿಲ್ವದಳ, ಅಶ್ವತ್ಥದ ಕೊಂಬೆ, ಕಮಲ ಮುಂತಾದವನ್ನ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಸ್ವಲ್ಪ ಪಾಪ ನಾಶವಾಗುತ್ತದೆ. ಗಂಗಾ ಸ್ನಾನ, ರಾಮೇಶ್ವರದಲ್ಲಿ ಸಮುದ್ರ ಸ್ನಾನ, ಪುಣ್ಯಕ್ಷೇತ್ರದಲ್ಲಿ ಅನುಷ್ಠಾನಗಳಿಂದ ಕೂಡ ಪಾಪ ನಾಶವಾಗುತ್ತದೆ. ಲಕ್ಷ ಗಾಯತ್ರಿ ಜಪದಿಂದ ಮದ್ಯಪಾನ ದೋಷ, ಕೋಟಿ ಗಾಯತ್ರಿ ಜಪದಿಂದ ಬ್ರಹ್ಮಹತ್ಯ ಪಾಪ, 7 ಲಕ್ಷ ಜಪದಿಂದ ಚಿನ್ನ ಕದ್ದ ದೋಷ ಹೋಗುತ್ತದೆ. ಸರ್ವಪಾಪ ನಾಶಕ್ಕೆ ಪಾವಮಾನ ಸೂಕ್ತ 610, ಇಂದ್ರಮಿತ್ರ ಎನ್ನುವ 2 ಸೂಕ್ತ, ಕಸ್ಯಸೂನ ಎನ್ನುವ ಶುನಶೇಪ ಸೂಕ್ತ, ಶನ್ನ ಇಂದ್ರಾಗ್ನಿ ಎನ್ನುವ ಶಾಂತಿ ಸೂಕ್ತ, ತ್ರಿಸುವರ್ಣ, ಪೌರುಷ, ನಾಚಿಕೇತ, ಅಘರ್ಮರ್ಷಣ ಎನ್ನುವ ಸೂಕ್ತಗಳೊಡನೆ 6 ತಿಂಗಳುಗಳ ಕಾಲ ವೇದ ಪಾರಾಯಣ ಮಾಡಿದರೆ ಮಹಾಪಾಪಗಳು ತೊಲಗುತ್ತವೆ. ಸರ್ವಪಾಪ ಶಾಂತಿಗೋಸ್ಕರ ದರ್ಬೆ ಸಹಿತ ತೀರ್ಥ ಪಂಚಗವ್ಯವನ್ನ ಸ್ವೀಕರಿಸಬೇಕು. ಗಂಡ ಹೆಂಡರಿಬ್ಬರೂ ಪಾಪ ಮಾಡಿದರೆ ಇಬ್ಬರು ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು. ಸ್ವಯಂ ತಾನೇ ಪಾಪ ಮಾಡಿದ್ದರೂ ಪಾಪಿಗಳ ಸಹವಾಸ ಮಾಡಿದರೂ ಪ್ರಾಯಶ್ಚಿತವನ್ನ ಮಾಡಿಕೊಳ್ಳಬೇಕು. ನಾಮಧಾರಕ: ಕಲ್ಲು ಗುಂಡೊಂದನ್ನ ಗಂಗಾ ನದಿಯಲ್ಲಿ ಎಷ್ಟು ಕಾಲ ಬಿಟ್ಟರೂ ಅದು ನದಿಯಿಂದ ಹೊರಬರುವುದಿಲ್ಲ. ಅಲ್ಲದೆ ಆ ಗುಂಡಿನೊಳಕ್ಕೆ ನೀರು ಒಂದು ಹನಿಯೂ ಹೋಗುವುದಿಲ್ಲ. ಹಾಗೆಯೇ ಭಗವಂತನಲ್ಲಿ ಭಕ್ತಿ ಇಲ್ಲದೆ ನಾವು ಮಾಡುವ ಎಷ್ಟೇ ಪ್ರಾಯಶ್ಚಿತವಾದರೂ ಅದಕ್ಕೆ ಪಾಪ ವಿಮುಕ್ತಿ ಆಗದು. ಮುಂದೆ ಶ್ರೀಗುರುವು ಆ ಚಾಂಡಾಳನಿಗೆ, ನೀನು ನಿನ್ನ ತಾಯಿ ತಂದೆಯರನ್ನ ಬಿಟ್ಟು ಗುರುಗಳನ್ನ ದೂಷಣೆ ಮಾಡಿ ಅವರನ್ನ ಬಿಟ್ಟು ಬೇರೆಯಾದ್ದರಿಂದ ನಿನಗೆ ಈ ಚಾಂಡಾಳ ಜನ್ಮ ಬಂದಿದೆ. ತಿಂಗಳುಗಳ ದಿನ ಸಂಗಮದಲ್ಲಿ ಸ್ನಾನ ಮಾಡಿದರೆ ಕ್ರಮಕ್ರಮವಾಗಿ ಶುದ್ಧನಾಗಿ ಬರುವ ಜನ್ಮದಲ್ಲಿ ಸದ್ಬ್ರಾಹ್ಮಣನಾಗಿ ಹುಟ್ಟುತ್ತೀಯ ಎಂದು ಹೇಳುತ್ತಾರೆ. ಆಗ ಆ ಚಾಂಡಾಳ, ಸ್ವಾಮಿ, ಗಂಗಾ ಪ್ರವಾಹದಂತಹ ನಿಮ್ಮ ಕೃಪಾ ಕಟಾಕ್ಷದಿಂದ ನಾನು ಪಾಪ ವಿಮುಕ್ತನಾಗಿದ್ದೇನೆ. ಮಾನಸ ಸರೋವರದಲ್ಲಿ ಮುಳುಗಿ ಕಾಗೆ ಹಂಸವಾದ ಹಾಗೆ, ಪಶುವೇದಿಯನ್ನ ಮುಟ್ಟಿದ ಕಬ್ಬಿಣ ಚಿನ್ನವಾದ ಹಾಗೆ ನಿಮ್ಮ ದರ್ಶನದಿಂದ ಪವಿತ್ರನಾದ ನನಗೆ ಇವೆಲ್ಲ ಏಕೆ? ನನಗೆ ಜ್ಞಾನ ಉಂಟಾಗುವ ಹಾಗೆ ನೀವು ಅಭಿಮಂತ್ರಿಸಿ ನನ್ನನ್ನ ವಿಪ್ರರಲ್ಲಿ ಸೇರಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಶ್ರೀಗುರುವು ಪೂರ್ವ ಕಾಲದಿಂದ ಇಂತಹ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಹುಟ್ಟಿ ಬೆಳೆದ ನಿನಗೆ ಅದು ಹೇಗೆ ಸಾಧ್ಯ? ಹಿಂದೆ ವಿಶ್ವಾಮಿತ್ರ ಬ್ರಹ್ಮರ್ಷಿ ಎನಿಸಿಕೊಳ್ಳಬೇಕೆಂದು 100 ವರ್ಷಗಳು ತಪಸ್ಸು ಮಾಡಿ ತನಗೆ ಅದನ್ನ ಪ್ರಸಾದಿಸಬೇಕೆಂದು ಇಂದ್ರಾದಿ ದೇವತೆಗಳನ್ನ ಕೋರಿದ. ಆ ಕೆಲಸ ವಸಿಷ್ಠ ಮಹರ್ಷಿ ಇಂದಾಗಬೇಕಾದದ್ದೇ ಹೊರತು ತಮ್ಮಿಂದ ಸಾಧ್ಯವಿಲ್ಲವೆಂದು ದೇವತೆಗಳು ಹೇಳುತ್ತಾರೆ. ಅವನು ವಸಿಷ್ಠ ಮಹರ್ಷಿಯನ್ನ ಆಶ್ರಯಿಸಲು ಅವರು ಅದು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಅದಕ್ಕೆ ವಿಶ್ವಾಮಿತ್ರನು ಕೋಪಗೊಂಡು ವಸಿಷ್ಠರ 100 ಮಕ್ಕಳನ್ನ ಕೊಂದು ಹಾಕುತ್ತಾನೆ. ವಸಿಷ್ಠರು ಅವನನ್ನ ಶಿಕ್ಷಿಸಲಿಲ್ಲ. ಆದರೆ ಅವನು ಬ್ರಹ್ಮರ್ಷಿ ಎಂದು ಮಾತ್ರ ಅಂಗೀಕರಿಸಲಿಲ್ಲ. ವಿಶ್ವಾಮಿತ್ರ ಕೋಪದಿಂದ ಒಂದು ದೊಡ್ಡ ಬಂಡೆಯನ್ನ ಎತ್ತಿ ವಸಿಷ್ಠರ ಮೇಲೆ ಹಾಕಬೇಕೆಂದುಕೊಂಡ. ಆದರೆ ಮತ್ತೆ ವಸಿಷ್ಠರು ಮರಣಿಸಿದರೆ ನಾನು ಬ್ರಹ್ಮರ್ಷಿ ಎಂದು ಅಂಗೀಕರಿಸಬಲ್ಲವರಾರು? ದೇವರ್ಷಿಗಳೆಲ್ಲರೂ ಅವರನ್ನ ಅನುಸರಿಸುವವರೇ ಅಲ್ಲವೇ? ಈತನನ್ನ ಕೊಲ್ಲುವುದರಿಂದ ನನಗೆ ಇಲ್ಲದ ಬ್ರಹ್ಮಹತ್ಯ ಪಾಪ ಕೂಡ ಸುತ್ತಿಕೊಳ್ಳುತ್ತದೆ ಎಂದು ಯೋಚಿಸಿ ಪಶ್ಚಾತ್ತಾಪದಿಂದ ಅವರ ಪಾದಗಳ ಮೇಲೆ ಬೀಳುತ್ತಾನೆ. ಆಗ ಆ ಬ್ರಹ್ಮರ್ಷಿ, ಮಗು, ಮುಂಚೆ ನೀನು ಸೂರ್ಯ ಕಿರಣಗಳಿಂದ ನಿನ್ನ ಶರೀರವನ್ನ ತಪನಗೊಳಿಸಿಕೊಂಡು ಹೊಸ ಶರೀರವನ್ನ ತೋರಿಸು ಎನ್ನುತ್ತಾರೆ. ಅದನ್ನ ಅಂಗೀಕರಿಸಿದ ವಿಶ್ವಾಮಿತ್ರ ಸೂರ್ಯ ಕಿರಣಗಳಿಂದ ತನ್ನ ದೇಹ ಸುಟ್ಟು ಹೋದರೂ ಹೊಸ ದೇಹ ಬರುವವರೆಗೂ ತಪಸ್ಸು ಮಾಡಿ ಮತ್ತೆ ಬಂದನು. ಆಗ ಅವನು ಬ್ರಹ್ಮರ್ಷಿಯಾದನೆಂದು ವಸಿಷ್ಠರು ಅಂಗೀಕರಿಸಿದರು. ಅಂತಹದ್ದೇನನ್ನೂ ಮಾಡದ ನಿನಗೆ ಅದು ಹೇಗೆ ಸಾಧ್ಯ? ಹಿಂದೆ ನೀನು ಮಾಡಿದ ಪಾಪಕ್ಕೆ
ಪಶ್ಚಾತ್ತಾಪಪಟ್ಟು ನಾನು ಹೇಳಿದಂತೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ನೀನು ಸದ್ಬ್ರಾಹ್ಮಣನಾಗುತ್ತೀಯಾ ಹೋಗು ಎಂದು ಹೇಳುತ್ತಾರೆ. ಆದರೆ ಬಡವನಿಗೆ ನಿಧಿ ದೊರೆತರೆ, ಮೃತ್ಯು ಮುಖದಲ್ಲಿರುವವನಿಗೆ ಅಮೃತ ದೊರೆತರೆ, ಹಸಿವಿನಿಂದ ಕೂಡಿದ ಪಶುವಿಗೆ ಹುಲ್ಲು ದೊರಕಿದರೆ ಅದನ್ನು ಹೇಗೆ ಬಿಡುವುದಿಲ್ಲವೋ ಹಾಗೆ ಪೂರ್ವ ಜನ್ಮ ಸ್ಮೃತಿ ಹೊಂದಿದ ಆ ಚಾಂಡಾಳ ಸ್ವಾಮಿಯ ಮಾತುಗಳನ್ನು ಅಂಗೀಕರಿಸದೆ ತನ್ನ ಗ್ರಾಮಕ್ಕೆ ಹಿಂತಿರುಗದೆ ಅಲ್ಲೇ ಕುಳಿತ. ಸ್ವಲ್ಪ ಸಮಯದಲ್ಲಿ ಅವನ ಹೆಂಡತಿ ಮಕ್ಕಳು ಬಂದು ಅವನನ್ನ ಮನೆಗೆ ಬಾರೆಂದು ಕರೆಯುತ್ತಾರೆ. ಅದಕ್ಕೆ ಅವನು, ನಾನೀಗ ಸದ್ಬ್ರಾಹ್ಮಣ, ನನ್ನನ್ನ ಮುಟ್ಟಬೇಡಿ, ದೂರವಾಗಿ ಹೋಗಿ ಎಂದು ಹೇಳುತ್ತಾನೆ. ಅದಕ್ಕೆ ಆಕೆ ಆಶ್ಚರ್ಯಪಟ್ಟು, ಏನಯ್ಯ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಎನ್ನುತ್ತಲೋ ಅವನು ಅವಳನ್ನ ಹೊಡೆಯುವುದಕ್ಕೆ ಹೋದ. ಆಗ ಭಯಪಟ್ಟು ಅಳುತ್ತಾ ಶ್ರೀಗುರುವಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಇವನು ನನ್ನಲ್ಲಿ ಯಾವತ್ತೂ ಪ್ರೀತಿಯಿಂದಲೇ ಇದ್ದ, ಇವನಿಗೆ ಬುದ್ಧಿ ಕೆಟ್ಟಿದೆ, ನಾನೀಗ ಎಲ್ಲಿಗೆ ಹೋಗಬೇಕೆನ್ನುತ್ತಾನೋ ಹೇಳುವಂತೆ ಕೇಳಿ ಎಂದು ಬೇಡಿಕೊಳ್ಳುತ್ತಾಳೆ. ನಾನಿನ್ನು ಈ ಮಕ್ಕಳ ಪೋಷಣೆ ಹೇಗೆ ಮಾಡಲಿ? ಸ್ವಾಮಿ, ನೀವೇ ಇವನಿಗೆ ಬುದ್ಧಿ ಸರಿ ಮಾಡಬೇಕು, ಇಲ್ಲದಿದ್ದರೆ ನಾನಿಲ್ಲೇ ನೇಣು ಹಾಕಿಕೊಳ್ಳುತ್ತೇನೆ ಎಂದು ಗೋಳಾಡುತ್ತಾಳೆ. ಶ್ರೀಗುರುವು ನಗುತ್ತಾ ಅವನತ್ತ ನೋಡಿ, ಮಗು, ಇನ್ನಾದರೂ ನನ್ನ ಮಾತು ಕೇಳಿ ಮನೆಗೆ ಹೋಗು. ಹೆಂಡತಿ ಮಕ್ಕಳನ್ನ ಅಳಿಸುವುದರಿಂದ ನಿನಗೆ ಸದ್ಗತಿ ದೊರೆಯುತ್ತದೆಯೇ? ಸಾಂಸಾರಿಕ ಸುಖವನ್ನ ಅನುಭವಿಸುತ್ತಲೇ ನೀನು ಜನ್ಮ ಪರಂಪರೆಯಿಂದ ಹೊರಬರಬಲ್ಲೆ. ಇಲ್ಲದಿದ್ದರೆ ಮುಂಚೆಯೇ ಮದುವೆ ಮಾಡಿಕೊಳ್ಳಬಾರದು. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡವಳನ್ನ ಬಿಟ್ಟರೆ ನಿನಗೆ ಮಹಾಪಾಪ ಬರುತ್ತದೆ ಎನ್ನುತ್ತಾರೆ. ಅದಕ್ಕೆ ಅವನು ಕೈ ಜೋಡಿಸಿ, ಸ್ವಾಮಿ, ನಾನು ಸದ್ಬ್ರಾಹ್ಮಣನೆನ್ನುವ ಜ್ಞಾನ ಬಂದ ಮೇಲೆ ಹಾಗೆ ಮಾಡಲು ಹೇಗೆ ಸಾಧ್ಯ ಎನ್ನುತ್ತಾನೆ. ಶ್ರೀಗುರುವು ನಕ್ಕು, ಇವನ ಮೈ ಮೇಲೆ ಇರುವ ವಿಭೂತಿಯನ್ನ ತೆಗೆದಲ್ಲದೆ ಪ್ರಯೋಜನವಿಲ್ಲ ಎಂದು ಯೋಚಿಸಿ ಶಿಷ್ಯನನ್ನ ಕರೆದು ಒಬ್ಬ ಶ್ರೀಮಂತನನ್ನ ಜಿಪುಣನೂ ಆದ ಬ್ರಾಹ್ಮಣನೊಬ್ಬನನ್ನ ಕರೆದು ತಾ ಎಂದು ಹೇಳುತ್ತಾರೆ. ಅವನು ಗ್ರಾಮಕ್ಕೆ ಹೋಗಿ ಧನಾಶೆಯಿಂದ ವ್ಯಾಪಾರ ಮಾಡುತ್ತಿದ್ದ ಒಬ್ಬ ಜಿಪುಣ ಬ್ರಾಹ್ಮಣನನ್ನ ಕರೆತರುತ್ತಾನೆ. ಅವನಿಗೆ, ಸ್ವಾಮಿ, ಅಯ್ಯ, ನೀನು ಇವನಿಗೆ ಸ್ನಾನ ಮಾಡಿಸು, ಆಗ ಅವನಿಗೆ ತನ್ನ ಕುಟುಂಬದ ಮೇಲೆ ಮಮಕಾರ ಎಚ್ಚರಗೊಳ್ಳುತ್ತದೆ ಎಂದು ಆದೇಶ ಕೊಡುತ್ತಾರೆ. ತಕ್ಷಣವೇ ಆ ವ್ಯಕ್ತಿ ಮಡಿಕೆಯಲ್ಲಿ ನೀರು ತಂದು ಪೂರ್ವಜನ್ಮ ಸ್ಮೃತಿ ಹೊಂದಿದ ಆ ಚಾಂಡಾಳನ ಮೇಲೆ ಸುರಿಯುತ್ತಾನೆ. ಅವನ ಮೈಮೇಲಿದ್ದ ವಿಭೂತಿ ತೊಳೆದು ಹೋದ ಕೂಡಲೇ ಅವನು ಹಿಂದಿನದ್ದೆಲ್ಲ ಮರೆತು ಹೆಂಡತಿ ಮಕ್ಕಳೊಡನೆ, ಇದಕ್ಕೆ ಮುಂಚೆ ಸ್ವಲ್ಪ ಹೊತ್ತು ನನಗೆ ಬುದ್ಧಿ ಇಲ್ಲದಂತಾಗಿತ್ತು, ಇದೇನು ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿರಿ? ನಾನು ಒಂಟಿ ಎಂಬ ಭಯ ನಿಮಗೇಕೆ? ಇನ್ನು ಇದು ಹಗಲೇ ಇಲ್ಲವೇ ಎಂದು ನಾನಾ ಪ್ರಶ್ನೆಗಳನ್ನ ಕೇಳುತ್ತಾನೆ. ಶ್ರೀಗುರುವು ನಕ್ಕು ಅವನಿಗೆ ಭಸ್ಮದಿಂದ ಈ ಜ್ಞಾನ ಉಂಟಾಗಿತ್ತು, ಅದು ತೊಳೆದು ಹೋದ ಕೂಡಲೇ ಜ್ಞಾನವು ತೊಲಗಿ ಹೋಯಿತು. ಭಸ್ಮ ಮಹಿಮೆ ಅಂತಹದ್ದಾಗಿದೆ, ಆದ್ದರಿಂದಲೇ ಶಿವನು ಕೂಡ ಅದನ್ನ ಧರಿಸುತ್ತಾನೆ. ಅದರ ಜೊತೆಗೆ ಆ ಭಸ್ಮಕ್ಕೆ ಮಹಾತ್ಮರ ಸ್ಪರ್ಶವಿದ್ದರೆ ಇನ್ನಷ್ಟು ಪ್ರಭಾವಿತವಾಗಿ ಬ್ರಹ್ಮಜ್ಞಾನವನ್ನ ಕೂಡ ದಯಪಾಲಿಸಬಲ್ಲದು ಎನ್ನುತ್ತಾರೆ. ಅದಕ್ಕೆ ತ್ರಿವಿಕ್ರಮ ಭಾರತಿ, ಹಾಗಾದರೆ ಭಸ್ಮದ ಮಹಿಮೆಯನ್ನ ಕುರಿತು ವಿವರಿಸಬೇಕೆಂದು ಶ್ರೀಗುರುವನ್ನ ಪ್ರಾರ್ಥಿಸಿಕೊಳ್ಳುತ್ತಾನೆ. ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 28 ಮುಕ್ತಾಯಗೊಳ್ಳುತ್ತದೆ. ಇನ್ನು ಮುಂದಿನ ಅಧ್ಯಾಯ 29ರಲ್ಲಿ ಗುರುಗಳು ತಿಳಿಸಿದ ಭಸ್ಮದ ಮಹಾತ್ಮೆಯನ್ನ ತಿಳಿದುಕೊಳ್ಳೋಣ. ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನ ದತ್ತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.